ಮೈ ಫ್ರೆಂಡ್ ಟ್ರಂಪ್ ಈಗ ಚೀನಾದ ಫ್ರೆಂಡ್. ಬದ್ಧ ವೈರಿಗಳೀಗ ಬಾಯ್ ಬಾಯ್. ಭಾರತಕ್ಕೆ ಶುರುವಾಯಿತು ಆತಂಕ. ಮೊದಲೇ ಸಂಕಷ್ಟದಲ್ಲಿರುವ ಭಾರತದ ಆರ್ಥಿಕತೆಗೆ ಈಗ ಮತ್ತೊಂದು ಹೊಸ ಆತಂಕ ಶುರುವಾಗಿದೆ. ಬದ್ಧ ವೈರಿಗಳಂತಿದ್ದ ಅಮೆರಿಕ, ಚೀನಾ ಈಗ ಒಂದಾಗಿದೆ. ಡೊನಾಲ್ಡ್ ಟ್ರಂಪ್ ನೇತೃತ್ವದಲ್ಲಿ ಅಮೆರಿಕದ ಪ್ರಮುಖ ಕಂಪನಿಗಳ ಸಿಇಒಗಳು ಚೀನಾಗೆ ಭೇಟಿ ನೀಡಿದ್ದು, ಅಲ್ಲಿ ದೊಡ್ಡ ಮಟ್ಟದ ವ್ಯಾಪಾರ ಒಪ್ಪಂದಕ್ಕೆ ರೆಡಿಯಾಗಿದ್ದಾರೆ. ಅಮೆರಿಕ ಮತ್ತು ಚೀನಾ ನಡುವೆ ದಶಕಗಳಿಂದಲೂ ಕೂಡ ವ್ಯಾಪಾರ ಸಮರ ನಡೀತಿತ್ತು. ಆದರೆ ಈಗ ಸನ್ನಿವೇಶ ಬದಲಾಗಿದೆ. ಡೊನಾಲ್ಡ್ ಟ್ರಂಪ್ ಅವರು ಎಲಾನ್ ಮಸ್ಕ್ ಮತ್ತು ಎನ್ವಿಡಿಯಾದ ಜೆನ್ಸನ್ ಹುವಾಂಗ್ ಅಂತಹ ಉದ್ಯಮಿಗಳೊಂದಿಗೆ ಬೀಜಿಂಗ್ಗೆ ಭೇಟಿ ನೀಡಿದ್ದಾರೆ. ಭೇಟಿಯ ಉದ್ದೇಶವೇನು? ಫುಲ್ ಸೆಲ್ಫ್ ಡ್ರೈವಿಂಗ್ ತಂತ್ರಜ್ಞಾನಕ್ಕೆ ಅನುಮೋದನೆ. ಚೀನಾದಲ್ಲಿ ತನ್ನ ಫುಲ್ ಸೆಲ್ಫ್ ಡ್ರೈವಿಂಗ್ ತಂತ್ರಜ್ಞಾನಕ್ಕೆ ಅನುಮೋದನೆಯನ್ನ ಪಡೆಯುವುದು, ತನ್ನ ಸುಧಾರಿತ H200 ಚಿಪ್ಗಳನ್ನು ಚೀನಾ ಮಾರುಕಟ್ಟೆಗೆ ಮಾರಾಟ ಮಾಡುವುದು, ಚೀನಾದಿಂದ ವಿಮಾನಗಳ ಹೊಸ ಆರ್ಡರ್ಗಳನ್ನು ಪಡೆದುಕೊಳ್ಳುವುದು ಈ ಭೇಟಿಯ ಉದ್ದೇಶವಾಗಿದೆ. ಭಾರತದ ಮಾರುಕಟ್ಟೆಗೆ ಪೆಟ್ಟು. ಅಮೆರಿಕದ ಈ ನಡೆಯಿಂದ ಭಾರತಕ್ಕೆ ಆತಂಕ ಶುರುವಾಗಿರುವುದು ಸುಂಕದ ವಿಚಾರದಲ್ಲಿ. ಇದುವರೆಗೆ ಅಮೆರಿಕವು ಚೀನಾದ ವಸ್ತುಗಳ ಮೇಲೆ ಹೆಚ್ಚಿನ ಸುಂಕ ವಿಧಿಸಿತ್ತು. ಇದರಿಂದಾಗಿ ಭಾರತದ ರಫ್ತುದಾರರಿಗೆ ಅನುಕೂಲ ಆಗಿತ್ತು. ಆದರೆ ಈಗ ಅಮೆರಿಕ ಸುಮಾರು $30 ಬಿಲಿಯನ್ ಮೌಲ್ಯದ ಚೀನಾ ಸರಕುಗಳ ಮೇಲಿನ ಸುಂಕವನ್ನ ಇಳಿಸಲು ಮುಂದಾಗಿದೆ. ಭಾರತದ ಯಾವ ಕ್ಷೇತ್ರಗಳಿಗೆ ಪೆಟ್ಟು? ಚೀನಾ ಉಕ್ಕು ಮಾರುಕಟ್ಟೆಗೆ ಲಗ್ಗೆ ಇಟ್ಟರೆ ಭಾರತೀಯ ಉದ್ಯಮಕ್ಕೆ ದೊಡ್ಡ ಹೊಡೆತ ಬೀಳಲಿದೆ. ಸೋಲಾರ್ ಸೇರಿ ಇತರೆ ಸೌರಶಕ್ತಿ ಉಪಕರಣಗಳ ರಫ್ತಿನಲ್ಲಿ ಭಾರತಕ್ಕೆ ತೀವ್ರ ಪೈಪೋಟಿ ಉಂಟಾಗಲಿದೆ. ಭಾರತದ ಉತ್ಪಾದನಾ ವಲಯಕ್ಕೆ ಚೀನಾ ಮತ್ತೆ ಸವಾಲಾಗುವ ಭೀತಿ ಸೃಷ್ಟಿಯಾಗಿದೆ. ಜಾಗತಿಕ ಹೂಡಿಕೆದಾರರು ಭಾರತದ ಬದಲಿಗೆ ಚೀನಾದ ಎಐ ಮಾರುಕಟ್ಟೆಗೆ ಹಣ ಹರಿಸುವ ಸಾಧ್ಯತೆ ಇದೆ. ಶತ್ರುವಿನ ಶತ್ರು ಮಿತ್ರ ಎನ್ನುವಂತೆ ಇದ್ದ ಅಮೆರಿಕ ಭಾರತದ ಆರ್ಥಿಕ ಸಂಬಂಧಕ್ಕೆ ಈಗ ಅಮೆರಿಕ ಚೀನಾದ ಈ ಹೊಸ ಗೆಳೆತನ ಅಡ್ಡಿಯಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಅಮೆರಿಕ ಮತ್ತು ಚೀನಾ ಪಾರ್ಟ್ನರ್ಸ್ ಆದರೆ ಭಾರತ ತನ್ನ ರಫ್ತು ಮಾರುಕಟ್ಟೆಯನ್ನ ಉಳಿಸಿಕೊಳ್ಳಲು ಹೊಸ ತಂತ್ರ ರೂಪಿಸಬೇಕಾದ ಅನಿವಾರ್ಯತೆ ಇದೆ.